ಎಲ್ರಿಗೂ ನಮಸ್ಕಾರ. ಇದು ಸ್ಟಾರ್ಟಕ್ ಯೂಟ್ಯೂಬ್ ಚಾನಲ್. ನಾನು ಎಸ್ ಪ್ರಕಾಶ್ ರಾಜ್ ಪಕ್ಕಾಳ್ಳಿ ಹುಡುಗ. ಪ್ರಿಯ ವೀಕ್ಷಕರೇ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಸಂಕಷ್ಟ. ಯಾಕಪ್ಪ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಸಂಕಷ್ಟ ಅಂತ ನೋಡೋದಾದ್ರೆ, ಮಾಜಿ ಮುಖ್ಯಮಂತ್ರಿ ಅವರ ಮೇಲೆ ಒಂದು ಫೋಕ್ಸೋ ಕೇಸ್ ದಾಖಲಾಗಿತ್ತು. ಆ ದಾಖಲೆ ಏನಂದ್ರೆ 17 ವರ್ಷ ತುಂಬಿದ ಹುಡುಗಿಯ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಅವರ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿತ್ತು. ಇನ್ನೇನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಜೈಲಿಗೆ ಹೋಗ್ತಾರೆ ಅನ್ನೋ ಅಷ್ಟರಲ್ಲೇ ಕೋರ್ಟ್ ಅವ್ರನ್ನ ರಕ್ಷಣೆ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಯ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಕೇಸನ್ನು ಕೊಟ್ಟಂತಹ ಆ ಮಹಿಳೆ ದಿಢೀರ್ ಸಾವನ್ನಪ್ತಾಳೆ. ದಿಢೀರ್ ಸಾವನ್ನಪ್ಪಿದ ಆ ಮಹಿಳೆಯ ಸಾವು ಎಲ್ರಿಗೂ ಅನುಮಾನವನ್ನು ಉಂಟು ಮಾಡುತ್ತದೆ. ಇದಾದ ಕೆಲವೇ ದಿನಗಳಲ್ಲಿ ರಾಜ್ಯದ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ರಾಜಲಕ್ಷ್ಮಿ ಚೌಧರಿ ಅವರು ಗೃಹ ಇಲಾಖೆಗೆ ಮತ್ತು ಪೊಲೀಸ್ ಆಯುಕ್ತ ಕಚೇರಿಗೆ ಒಂದು ಲೆಟರ್ ಅನ್ನು ಬರೀತಾರೆ. ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ ಆ ಮಹಿಳೆಯ ತನಿಖೆ ಆಗಿರೋ ವರದಿ ನಮಗೆ ಬೇಕು ಅಂತೇಳಿ ರಾಜ್ಯಾಧ್ಯಕ್ಷೆ ಆಯುಕ್ತರಿಗೆ ಒಂದು ಲೆಟರ್ನ ಬರೆದ ನಂತರ ಈಗ ಯಡಿಯೂರಪ್ಪನವರಿಗೆ ಸಂಕಷ್ಟ ಶುರುವಾಗಿದೆ. ಇನ್ನೇನು ಎಲ್ಲ ಆಯ್ತು ಅನ್ನೋ ಸಮಯದಲ್ಲಿ ಈಗ ರಾಜ್ಯದ ಮಹಿಳೆ ಆಯೋಗದವರು ಧ್ವನಿಯನ್ನೇ ಎತ್ತಿದ್ದಾರೆ. ಈ ಪ್ರಕರಣದಲ್ಲಿ ಸಡನ್ಲಿ ಸಾವನ್ನಪ್ಪಿದ ಆ ಮಹಿಳೆ ನನಗೆ ಅನುಮಾನವನ್ನು ಉಂಟು ಮಾಡುತ್ತಿದೆ. ಹಾಗಾಗಿ ನಮಗೆ ಆ ಪ್ರಕರಣದ ತನಿಖೆಯ ಪ್ರತಿ ವರದಿ ಬೇಕು ಅಂತ ಹೇಳ್ಬಿಟ್ಟು ಈಗ ಧ್ವನಿನ ಎತ್ತಿದ್ದಾರೆ ಮಹಿಳೆಯರು. ಏನೇ ಆಗಲಿ ನೊಂದ ಜೀವಗಳಿಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಮಾಡ್ತಿರೋ ತಪ್ಪುಗಳು ನಿಮ್ಮ ಕಣ್ಣ ಮುಂದೆ ಈಗಾಗಲೇ ಎಷ್ಟೋ ಬಂದು ಹೋಗ್ತಿದ್ದಾವೆ. ಆದರೆ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ದೊಡ್ಡ ದೊಡ್ಡ ರಾಜಕಾರಣಿ ಅಂತೇಳಿ ಅವರಿಗೆ ಕ್ಷಮೆ ಇರಬಾರ್ದು. ಅಂಥವ್ರು ತಪ್ಪು ಮಾಡಿದರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.